ವೇದಿಕೆಯ ಗಣ್ಯರಿಗೆ ಮತ್ತು ಸಭೆಯ ಕಲಾಬಾಂಧವರಿಗೆ ನಮಸ್ಕಾರ. ಇವತ್ತಿನ ನನ್ನ ವೈಯಕ್ತಿಕ ಸಂತೋಷದ ಮಾತಂದರೆ, ನನ್ನ ಗುರುಗಳಾದಂಥ ಮಂಜುನಾಥ ಭಾಗವತರು ಕೋಡಿಗಾರಲ್ಲಿ ನಡೆಯುವಂಥ ನನಗೆ ಒದಗುವ ಸಂವಹನ ಕಾರ್ಯಕ್ರಮದಲ್ಲಿ ಅವರೇ ಶಾಲೆ ನಡೆಸಿ ಒಂದು ಮಾತನ್ನು ಹೇಳಿದ್ದು ನನ್ನ ಗುರುತನ ಸಾರ್ಥಕವಾಯಿತು ಅಂತ. ಯಕ್ಷಗಾನವನ್ನು ನಿರ್ದೇಶಿಸುತ್ತಾ ಜೀವನವನ್ನು ಕಳೆದವರಾಗಿತ್ತು. ತನ್ನ ಹಾದಿಯಲ್ಲಿ ಮುಂದುವರಿತಾ ಇದ್ದಾನೆ ಎಂಬ ಸಮಾಧಾನ ನನ್ನದು. ಒಬ್ಬ ಗುರುವಿಗೆ ಹೆಚ್ಚೇನು ಬಯಸುವುದಿಲ್ಲ. ಶಿಷ್ಯನಾದರೂ ತನ್ನ ದಾರಿಯಲ್ಲೇ ಸಾಗಬೇಕು, ಆಗ ಮಾತ್ರ ಗುರುವಿಗೆ ಸಮಾಧಾನ ಹೆಸರುಗಳಿಗೆ ಸಾಧ್ಯ. ಹಾಗಾಗಿ ಸಾರ್ಥಕ ಆಯಿತು ಅನ್ನೋ ಮಾತನ್ನು ಹೇಳಿದೆ. ಆ ಸಮಾಧಾನವನ್ನು ನಾನು ಇವತ್ತು ಪಟ್ಕೊಳ್ತಾ ಇದ್ದೇನೆ. ಏಕೆಂದರೆ ಇವತ್ತು ಸೇವೆ ಅನ್ನುವ ಪದವನ್ನು ಹಿಡ್ಕೊಂಡು ಹೋದರೆ ಬದುಕು ಕಷ್ಟ. ಆಗ ನಾವೆಲ್ಲ ಶ್ರಮವನ್ನು ಹಾಕಿ ಸಾಕಷ್ಟು ಕ್ಲಾಸನ್ನು ಮಾಡಿದ್ದೇವೆ, ಲೆಕ್ಕಾಚಾರ ಇಲ್ಲ. ಬಸ್ ಚಾರ್ಜ್ ಕೈಯಿಂದ ಹೋಗ್ತಾ ಇತ್ತು. ನನ್ನ ಗುರುಗಳು ನಡೆಸುವಂಥ ಹೆಚ್ಚಿನ ಕ್ಲಾಸ್ಗಳಿಗೆ ನನ್ನನ್ನು ಕಲಿಸುವುದಕ್ಕೆ ಅವರು ಕಳಿಸ್ತಾ ಇದ್ರು. ಪ್ರಾಥಮಿಕ ಪಾಠಕ್ಕೆ ಕಳಿಸುವಾಗ ಸಂಘಟನೆಗೆ ಅವ್ರು ಮಾತಾಡ್ತಾ ಇದ್ರು, ಅವನಿಗೆ ನನ್ನ ಹಾಗಲ್ಲ, ಅವನ ಸಂಸಾರ ಉಂಟು, ಬಸ್ ಚಾರ್ಜ್ ನೀವು ಕೊಡಬೇಕು ಅಂತ ಹೇಳ್ತಾ ಇದ್ರು. ಕಲಿಕಾ ಕೇಂದ್ರದ ಸಂಘಟಕರು ನನ್ನ ಬಸ್ ಚಾರ್ಜ್ ಮಾತ್ರ ಕೊಡ್ತಾ ಇದ್ರು. ಐಮೇಲಿಂದ ಇಲ್ಲಿ ಶಿರ್ಸಿ ಬರಲಿಕ್ಕೆ ₹3 ಇದ್ದಾಗ ನನಗೆ ₹3 ಮಾತ್ರ ಕೊಡ್ತಾ ಇದ್ರು. ನಾನು ಊಟ ತಿಂಡಿ ಮಾಡಬೇಕಂದ್ರೆ ಮನೆಗೆ ಹೋಗಿ ಮಾಡಬೇಕು ಅಥವಾ ಮನೆಗೆ ತಂದುಕೊಳ್ಬೇಕು. ಅಂಥ ವಾತಾವರಣಗಳು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೇವೆ. ಹಾಗಾಗಿ ಆ ಕಲಾಮಾತೆ ನಮ್ಮನ್ನು ಕೈ ಬಿಡಲಿಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಸ್ವಂತ ಸುರನ್ನು ಮಾಡಿಕೊಂಡು ವೃತ್ತನ್ನು ಕಟ್ಟಿಕೊಂಡಿದ್ದೇನೆ. ಯಕ್ಷಗಾನ ಪುರಾಣ ಪ್ರಸಂಗವನ್ನು ಇಟ್ಟುಕೊಂಡು ಸಾಗುವಂಥ ಕಲಾ ಮಾಧ್ಯಮ. ಆದ್ದರಿಂದ ಇದು ಆರಾಧನೆಯ ಕಲಾವಿಧಾನ. ಒಂದರ್ಥದಲ್ಲಿ ನಾವು ದಿನವೂ ದೇವರ ಪೂಜೆ ಮಾಡಿ ಹಾಗೆ ಅರ್ಚಕರ ಸ್ಥಾನವನ್ನು ಅಂಥ ದೇವರ ಪೂಜಾ ಕೈಂಕರ್ಯದಲ್ಲಿ ಪಡ್ಕೊಂಡಾಗ ಅಹಂಕಾರ ಪಡಲಿಕ್ಕೂ ನಮಗೆ ಅಥವಾ ಸ್ವಾರ್ಥಕ್ಕೂ ನಮಗೆ ಅವಕಾಶ ಇರುವುದಿಲ್ಲ. ನಾವು ಆರಾಧನೆಯಿಂದ ಮಾಡಿದ್ದೇವೆ. ಆ ಕಲಾಮಾತೆ ನಮ್ಮ ಜೊತೆಗೆ ಸದಾಕಾಲ ಇದ್ದು ನನಗೆ ವೃತ್ತನ್ನು ಕೊಟ್ಟಿದ್ದಾಳೆ. ಇವತ್ತು ನನ್ನಿಂದ ಅಭ್ಯಾಸ ಮಾಡುವಂತಹ ಯುವನ ಹೆಗಡೆಯವರು ಅಥವಾ ಮನನ್ ಹೆಗಡೆ ಸಂತೋಷವೆಲ್ಲ ಸೇರಿಕೊಂಡು ತುಂಬ ಒಳ್ಳೆಯ ವೃತ್ತಿ ಸೇರಿಕೊಂಡು ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಯಾವುದೇ ಸಂಸ್ಥೆ ಆರಂಭ ಆಗುವಾಗ ಸಾರ್ವತ್ರಿಕವಾಗಿ ಒಳ್ಳೆಯ ಉದ್ದೇಶ ಇಟ್ಕೊಳ್ತಾರೆ, ಏನೆಲ್ಲ ಮಾಡಬೇಕು ಅಂತ ಕನಸನ್ನು ಪಟ್ಕೊಳ್ತಾರೆ. ಅದು ಸುಲಭ ಅಲ್ಲ ಅಂತ ಗೊತ್ತಾ ಹೋಗಿ 2-3 ವರ್ಷ ಆದಮೇಲೆ ಅದು ಕಷ್ಟ ಅಂತ ಆರಂಭ ಆಗಬೇಕು, ಹೊಸದಾಗಿ ಆರಂಭ ಆಗ್ತದೆ. ಯಾಕೆಂದರೆ ಮುಂದಾಗಿ ದುಡಿಯೋವರಿಗೆ ಶ್ರಮ ಖರ್ಚಾಗ್ತದೆ ಬಿಟ್ಟರೆ ಲಾಭ ಅಂತೇನಿಲ್ಲ. ಆರ್ಥಿಕವಾಗಿ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡದೆ ಯಾರು ಅವರೆಲ್ಲ ಸಮಯವನ್ನು ತೊಡಗಿಸಿಕೊಳ್ತಾರೋ ಅಂಥವರಿಗೆ ಮಾತ್ರ ಇದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಸಂಸ್ಥೆ ನಿರಂತರ ಆಗಲಿ ಎನ್ನುವ ಆಶಯ ನನ್ನದು, ಆಗುತ್ತದೆ ಎನ್ನುವ ಭರವಸೆ ಕೂಡ. ಯಾಕೆಂದರೆ ಇವರ ಮನೆಯವರು ಕಲಾಪ್ರೇಮಿಗಳು, ಬಹುಮುಖ್ಯವಾದ ಇದು. ನಾನಾಗ ಯಕ್ಷಗಾನಕ್ಕೆ ಸಾಗಿದಾಗ ಒಂದು ಘಟನೆ ಹೇಳಬೇಕು ನಿಮಗೆ. ಶಿವಮೊಗ್ಗದಲ್ಲಿ ನಾನು ಅಂಧ ಮಕ್ಕಳಿಗೆಲ್ಲ ಕ್ಲಾಸ್ ಮಾಡ್ತಾಯಿದ್ದೆ. ಅಂಧ ಮಕ್ಕಳ ಕಾರ್ಯಕ್ರಮ ಬೆಂಗಳೂರಲ್ಲಿ ಇತ್ತು. ಆವತ್ತು ನಾವು ಸಂಜೆ 10 ಗಂಟೆ ಟ್ರೈನಿಗೆ ಹೊರಡಬೇಕು ಶಿವಮೊಗ್ಗದಿಂದ. ನಾನು 9 ಗಂಟೆಗೆ ಮನೆಯಿಂದ ಫೋನ್ ಬಂತು, ಮನೆಯಿಂದ ಅಂದರೆ ಶಿಸ್ಯ ಆಸ್ಪತ್ರೆಯಿಂದ, ನಿಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿದ್ದೇವೆ, ಏನು ಮಾಡಬೇಕು ಅಂತ. ಎಂಥ ಇಕ್ಕಟ್ಟು ಅಂದರೆ ಮನೆಯವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ನಾವು ಅಂಧ ಮಕ್ಕಳನ್ನ ಕರ್ಕೊಂಡು ಶಿವಮೊಗ್ಗ ಕಾರ್ಯಕ್ರಮ ಬೆಂಗಳೂರಿಗೆ ಕಾರ್ಯಕ್ರಮ ಹೊರಟಿದ್ದೀವಿ. ನಾನು ಅಲ್ಲಿ ಬೆಂಗಳೂರಿಗೆ ಹೋಗಿದ್ದರೆ ಅವ್ರ ಕಾರ್ಯಕ್ರಮ ಆಗೋದಿಲ್ಲ, ಇಲ್ಲಿ ಬರದೇ ಇದ್ದರೆ ಮನೆಯವರಿಗೆ ಬೇಸರ. ಅದಕ್ಕೆ ಏನು ಮಾಡುವಂತ ಒಂದು 5 ನಿಮಿಷ ಚಿಂತೆ ಮಾಡಿ ಮನೆಯವರಿಗೆ ಫೋನ್ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಅವ್ರು ಹೇಳಿದರು. ನನ್ನ ಚಿಂತೆ ಬಿಡಿ, ಜನ ಇದ್ದಾರೆ, ನೀವು ಅಲ್ಲಿ ಮತ್ತೆ ಯಾರಿಲ್ಲ, ನೀವು ಹೋಗಿ ಅಂತ ಹೇಳಿದರು. ಅಂದರೆ ಇಂಥ ಕೆಲಸವನ್ನು ಮಾಡುವಂಥವರಿಗೆ ಮನೆಯವರ ಪ್ರೋತ್ಸಾಹ ಬೇಕು. ಮನೆಯವರೇ ಯಾಕೆ ನನಗೆ ಗುದ್ದಾಟ, ಇಲ್ಲಿ ಸಂಸಾರ ನೋಡುವುದಿಲ್ಲ, ಹಾಗೆ ಪ್ರೈವೇಟ್ ಬಗ್ಗೆ ಅಂತ ಸ್ವಲ್ಪ ತುಂಬ ಆಕ್ಷೇಪಗಳಿದ್ದಾವೆ. ಯಾಕೆಂದರೆ ನಮಗೆ ಯಕ್ಷಗಾನ ಪ್ರಪಂಚ ನಾನು ನೋಡ್ತಾ ಇದ್ದೇನೆ. ಸಂಸಾರ ಆಮೇಲೆ ಅವನಿಗೆ ಅಷ್ಟೊಂದು ಈಗ ಬೇಡ ಆಗಬಾರ್ದು. ಅವನ ಅಮ್ಮ ಇತ್ತು ಹೇಳ್ತಾ ಇದ್ರು, ಸಂಸಾರ ಕಡೆ ಗಮನ ಕಡಿಮೆ ಕೊಡ್ತಾನೆ ಅವನಿಗೆ, ಯಕ್ಷಗಾನ ಎಲ್ಲ ಆಗ್ಬಿಟ್ಟಿದೆ ಅಂತ. ಅದು ಆಗಬಾರ್ದು. ನಿಮ್ಮ ಸಂಸಾರವನ್ನು ನೀವು ಲಕ್ಷ್ಯ ಇಟ್ಕೊಳ್ಳಿ. ಅವರ ಆಸೆಯನ್ನು ಆದಷ್ಟು ಪೂರೈಸ್ತಾ ಈ ಯಕ್ಷಗಾನ ಸೇವೆಯನ್ನು ಮರೆಯದೆ, ನಿಮಗೆ ಆರ್ಥಿಕವಾಗಿ ಲಾಭ ಇಲ್ಲದೇ ಇರಬಹುದು, ಆದರೆ ನಮ್ಮಲ್ಲಿ ಒಬ್ಬರು ಪೂರ್ವಜರು ಹೇಳ್ತಾ ಇದ್ದರು, ಜಾತ್ರೆಯನ್ನು ತೋರಿಸಿ ನಮ್ಮ ಕಂಟಕಗಳಲ್ಲಿ ಹೇಳುವಾಗ
ಸಾಮಾನ್ಯ ಯಾವುದೇ ಮಟ್ಟಸೋದು ಪರಿಹಾರಕ್ಕಾಗಿ ಇಂಥ ಹೋಮ ಮಾಡಿ ಅಂತ ಹೇಳ್ತಾರೆ, ಏನೋ ಹೇಳ್ತಾರೆ, ಜಪ ಹೇಳ್ತಾರೆ. ಆದರೆ ನಾನು ಒಬ್ಬರು ಹೇಳ್ತೀವಿ, ಜಪ ಮಾಡಿದ ತಕ್ಷಣ ಏನೂ ಪರಿಹಾರ ಆಗೋದಿಲ್ಲ. ಆದರೆ ಆ ಮೂಲಕವಾಗಿ ಒಂದಿಷ್ಟು ಪುಣ್ಯ ನಿಮ್ಮ ಅಕೌಂಟ್ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಈಗ ಅಲ್ಲದಿದ್ದು ಮುಂದಿನ ಜೀವನಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಅಂಥ ಪುಣ್ಯ ನೀವು ಇಂಥ ಕೆಲಸ ಮಾಡ್ಕೊಂಡು ನಮಗೆ ಸಹಜವಾಗಿ ನಿಮ್ಮ ಅಕೌಂಟ್ ಜಮಾ ಆಗ್ತಾ ಹೋಗ್ತದೆ. ನಿಮ್ಮ ಅಕೌಂಟಿನಲ್ಲಿ ಇರುವಂಥದ್ದು ಕಳೆದು ಹೋಗಿರುವಂಥದ್ದು ಈ ಪುಣ್ಯ ಮಾತ್ರ ಅಂತ ನಿಮ್ಗೆ ಸಿಕ್ಕಿರ್ತದೆ ಅನ್ನೋಂಥ ಭರವಸೆ ಅನ್ನೋದು. ಯಾಕೆಂದರೆ ನನಗದು ಆಗಿದೆ ಅಕ್ಕ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ದೀರ್ಘಾವಧಿಯಲ್ಲಿ ನಡೆಯಲಿ, ಸಂಸ್ಥೆಯಲ್ಲಿ ಅನೇಕ ಪ್ರತಿಭೆಗಳು ಹುಟ್ಟಿ ಬರಲಿ. ಯಕ್ಷಗಾನವನ್ನೇ ಮಾಡುವಂಥದ್ದು ಬರಲಿ. ಯಾಕೆಂದರೆ ನಿರಂತರವಾಗಿ ಯಕ್ಷಗಾನದಲ್ಲೇ ಮುಳುಗಿಕೊಂಡಿರುವಂತಹ ವಸ್ತುಗಳಂಥವ್ರಲ್ಲಿ ಅಭ್ಯಾಸ ಮಾಡುವಂತಹ ನಮಗೆ ಯಕ್ಷಗಾನದ ಏನು ಗೊತ್ತು, ಅದು ಹೇಗಿರಬೇಕು ಅಂತ ಗೊತ್ತು, ಏನು ಆಗ್ತಾ ಇದೆ ಅಂತ ಗೊತ್ತು. ಹಾಗಾಗಿ ಆ ಗಮನ ನಿಮ್ಮ ಲಕ್ಷ್ಯಕ್ಕಿರಲಿ. ಚಪ್ಪಾಳೆಯನ್ನೇ ನಿರೀಕ್ಷೆ ಮಾಡಿದೆ. ಅದರ ಮೂಲ ಏನು, ತತ್ವ ಏನು, ಸತ್ವ ಏನು, ನಾವು ಏನು ಮಾಡ್ತಾ ಇದ್ದೇವೆ, ಏನು ಮಾಡಬೇಕು ಅನ್ನೋದನ್ನ ನಿರಂತರವಾಗಿ ಗಮನದಲ್ಲಿಟ್ಕೊಂಡು. ಯಾಕೆಂದರೆ ಈ ಶಿವಮೊಗ್ಗ ನಾವು ಕ್ಲಾಸನ್ನು ಮಾಡ್ತಾ 20 ವರ್ಷ ಆಯಿತು. ನನ್ನಿಂದ ಅಭ್ಯಾಸ ಮಾಡಿದ ಒಂದೆರಡು ಮಕ್ಕಳು ಲೈನಲ್ಲಿ ತುಂಬ ಚೆನ್ನಾಗಿದ್ದವರು, ತಾಳ ಚೆನ್ನಾಗಿ ಅಭ್ಯಾಸ ಮಾಡೋದು. ಆದರೆ ನಾನು ತುಂಬ ಕುಡಿಯೋದಕ್ಕೆ ಬಿಡುವುದಿಲ್ಲ ಎಂಬ ಕಾರಣಕ್ಕೆ ನನ್ನನ್ನೇ ಬಿಟ್ಟು ಹೋದರು. ಅಂದರೆ ಈ ವೃತ್ತಿ ಮೇಳವರು ಏನು ಮಾಡ್ತಾರೋ ಅದನ್ನೇ ಮಾಡಬೇಕು ಅನ್ನುವಂಥ ಆಶಯ ಮಕ್ಕಳಿಗೆ. ತಾಳ ಜ್ಞಾನ ಆದಮೇಲೆ ನಾವು ಕಲಿಸೋದು ಬೇಡ ಅವರಿಗೆ. ಅವರು ವಿಡಿಯೋ ನೋಡಿ ಅದನ್ನೇ ಫಾಲೋ ಮಾಡ್ತಾರೆ. ಯಾವುದಕ್ಕೆ ಚಪ್ಪಾಳೆ ಬರ್ತದೆ ಅದನ್ನೇ ಮಾಡಬೇಕು ಅನ್ನೋ ಹಂಬಲ ಅವರು. ಯಾಕೆಂದರೆ ಅವರಿಗೆ ಮೂಲ ಸತ್ವ ಏನು ಗೊತ್ತಿಲ್ಲ. ಅಂಥದ್ದು ನಿಮ್ಮ ಸಂಸ್ಥೆಯಲ್ಲಿ ಆಗೋದಿಲ್ಲ ಅಂದ್ಕೊಂಡಿದ್ದೇನೆ, ಆಗಬಾರ್ದು. ಅದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಚಪ್ಪಾಳೆ ಗಿಡನ್ನು ಮಕ್ಕಳಿಗೆ ಅಂಟಿಸಿದೆ. ಮಕ್ಕಳು ಮತ್ತು ಇನ್ನೊಂದು ಸಂತೋಷ ಪಡಬೇಕು. ಯಾಕೆಂದರೆ ಇಲ್ಲಿ ಒಂದು 2 ವರ್ಷ ಆಯ್ತು ಆಗಿ ಈಗಲೇ ಮಕ್ಕಳಿಗೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ವಿಷಯಕ್ಕೆಲ್ಲ ಬರ್ತದೆ. ಹಾಗೆ ತೊಡಗಿಸಿದ್ದಾರೆ ಅವರು. ಮಾಡೋದು ಅವರು ಶ್ರಮ ಉಂಟು. ಹಾಗಾಗಿ ಇಂಥ ಸಂಸ್ಥೆ ಬೆಳೆಯಲೇಬೇಕು. ಅದಕ್ಕೆ ಅವರ ಶ್ರಮ ಅಷ್ಟೇ ಅಲ್ಲ, ಮುಗಿದಂತೆ ಆರ್ಥಿಕವಾಗಿ ಏನಾದರೂ ಸಹಕಾರ ಬೇಕು, ಅದೆಲ್ಲ ಸಮಾಜವೇ ಕೊಡಬೇಕಾಗ್ತದೆ. ಅವರ ಪಾಲಕರು ಮಕ್ಕಳನ್ನು ಕರ್ಕೊಂಡು ಬಂದು ಮಕ್ಕಳು ಗಜ್ಜೆ ಕಟ್ಟಿ ಕುಂದಲ್ಲಿಗೆ ಅಲ್ಲಿಗೆ ನಿಲ್ಲಬೇಡಿ. ನಿಮ್ಮ ಕೈಲಾದ ಆರ್ಥಿಕ ಸಹಾಯವನ್ನು ಅವರಿಗೂ ಮಾಡಿ. ಹಾಗಂತ ಮಾಡ್ತಾ ಇರಬೇಕಂತಲ್ಲ, ಒಂದಿಷ್ಟು ಅನಿವಾರ್ಯ ಏನು ಅದನ್ನೆಲ್ಲ ನೀವು ಜೊತೆಗೆ ಮಾಡಿದರೆ ಮಾತ್ರ ದುಡಿಲಿಕ್ಕೆ ಅವರಿಗೂ ಸಾಧ್ಯ ಆಗ್ತದೆ ಅಂಥದ್ದಾಗಲಿ ಅಂತ ಹಾರೈಸ್ತಾ, ನಮ್ಮ ಶಿರ್ಸಿಯ ವಲಯದಲ್ಲಿ ಇತ್ತೀಚೆಗೆ ಯಕ್ಷಗಾನದ ಪ್ರಭಾವ ಕಡಿಮೆ ಆಗ್ತಾ ಉಂಟು. ಅದನ್ನು ಹೆಚ್ಚಾಗಿ ಬೆಳೆಯಲಿ, ಒಳ್ಳೆಯ ಪ್ರತಿಭೆಗಳು ಈ ಸಂಸ್ಥೆಯ ಮೂಲಕ ಬರಲಿ, ನನ್ನ ವೃತ್ತನ್ನು ಸಾರ್ಥಕ ಆಗಲಿ ಅನ್ನುವಂಥ ಆಶೀರ್ವಾದಕ್ಕೆ ಮಾತು ಮುಗಿಸ್ತೇನೆ. ನಮಸ್ಕಾರ.